ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಧಿಕೃತವಾಗಿ ಇವತ್ತಿನಿಂದ ತನ್ನ ರಣಕಹಳೆಯನ್ನ ಮೊಳಗಿಸಿದೆ. ನೀವು ಅಧಿಕೃತ ಅಂತ ಯಾಕಂದ್ರೆ ಮೊನ್ನೆಯಿಂದನೂ ಕೂಡ ಬೇರೆ ಬೇರೆ ಕಡೆ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಭಾಗಿಯಾಗ್ತಾ ಇರುವಂತ ನಾವು ನೋಡ್ತಾ ಇದೀವಿ. ಬಟ್ ಇವತ್ತು ಕೋಲಾರದಿಂದ ಚಾಲನೆ ಕೊಡಲಾಗಿದೆ. ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ಹಲವು ಇತಿಹಾಸವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕೋಲಾರದ ಕುರುಡುಮಲೆ ದೇಗುಲದಿಂದ ಯಾವಾಗ ಕಾಂಗ್ರೆಸ್ ಪ್ರಚಾರಕ್ಕೆ ಇಲ್ಲಿ ಒತ್ತನ್ನ ಕೊಟ್ಟಿದೆಯೋ ಅಥವಾ ಆರಂಭವನ್ನ ಮಾಡಿದ್ಯೋ ಅಂತ ಸಂದರ್ಭದಲ್ಲೆಲ್ಲ ಕಾಂಗ್ರೆಸ್ಗೆ ರಾಜ್ಯ ಜನ ಕೈ ಹಿಡಿದಿರುವಂತದನ್ನ ನೋಡಿದ್ದೀವಿ. ಈ ಕಾರಣಕ್ಕಾಗಿನೇ ಇವತ್ತು ಕೋಲಾರದ ಮುಖೇನವಾಗಿನೇ ಕಾಂಗ್ರೆಸ್ ಮತ್ತೆ ಲೋಕಸಭಾ ಅಖಾಡಕ್ಕೂ ಕೂಡ ಧುಮುಕುವಂತ ಪ್ರಯತ್ನವನ್ನ ಪಟ್ಟಿದೆ. ಮೀನ್ ಟೈಮ್ ಮತ್ತೆ ಅಲ್ಲಿ ಬಣ ರಾಜಕೀಯ ಅನ್ನುವಂಥದ್ದು ಇವತ್ತು ಕೂಡ ಎದ್ದು ಕಾಣ್ತಾ ಇತ್ತು. ಯಾವ ಮಟ್ಟಿಗೆ ಅಂತ ಅಂದ್ರೆ KH ಮುನಿಯಪ್ಪ ಆಗಿರ್ಬೋದು ಅಥವಾ ಅವರ ಪುತ್ರಿ ಇವತ್ತಿನ ಅಂಥ ದೊಡ್ಡ ಕಾಂಗ್ರೆಸ್ನ ಒಂದು ಸಮಾರಂಭದಲ್ಲಿ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ. ಈ ಮುಖೇನವಾಗಿ ಬಣ ರಾಜಕೀಯದ ಹೊಡೆತ ಈ ಬಾರಿ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಬಹಳ ನಿಚ್ಚಳವಾಗಿ ಎದ್ದು ಕಾಣ್ತಾ ಇದೆ. ನರೇಂದ್ರ ಮೋದಿ ಅವರನ್ನು ಕೈಗೊಳಿಸಿ ನಮ್ಮ ಗ್ಯಾರಂಟಿ ಮುಂದುವರಿಸುತ್ತೇವೆ. ಕೋಲಾರ ಹೇಳಿ ಕೇಳಿ ಕಾಂಗ್ರೆಸ್ನ ಕೋಟೆ. ಒಂದು ಬಾರಿ ಜನತಾ ಪಾರ್ಟಿ, ಸದ್ಯ ಹಾಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಗೆದ್ದಿದ್ದು ಹೊರತುಪಡಿಸಿದ್ರೆ ಕೋಲಾರ ಕಾಂಗ್ರೆಸ್ ಭದ್ರಕೋಟೆ. ಹೀಗಾಗಿ ಇವತ್ತು ಕುರುಡುಮಲೆಯಿಂದಲೇ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಕೊಟ್ಟಿದೆ. ಅದೃಷ್ಟದ ಮೂಡಣ ದಿಕ್ಕಿನಲ್ಲಿರೋ ಕುರುಡುಮಲೆಯ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಿದ್ದು ಡಿಕೆ ಪ್ರಜಾಧ್ವನಿ 2.0 ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ದರ್ಗಾಗೆ ಭೇಟಿ ನೀಡಿದ ನಾಯಕರು ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಮುಳುಬಾಗಿಲು ನಗರದಲ್ಲಿರೋ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸಿದ್ರು. ಸೌಂದರ್ಯ ಸರ್ಕಲ್ ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ್ರು. ರ್ಯಾಲಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಿನ್ನೆ ಘೋಷಿಸಿರೋ 25 ಗ್ಯಾರಂಟಿ ಜಾರಿ ಮಾಡ್ತೀವಿ, ಜೊತೆಗೆ ರಾಜ್ಯದಲ್ಲಿ ಜಾರಿ ಇರೋ ಗ್ಯಾರಂಟಿಯು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಮೋದಿಯನ್ನ ಇಳಿಸಬೇಕು, ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಬೇಕು, ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಮತ ಬೇಟೆಯಾಡಿದ್ರು. ನರೇಂದ್ರ ಮೋದಿ ಅವರನ್ನು ಕೈಗೊಳಿಸಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡತಕ್ಕಂಥ ಕೆಲಸವನ್ನು ಇನ್ನೊಂದು ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈಗ ಮತ್ತೆ ಕೇಂದ್ರ ಸರ್ಕಾರ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಿನ್ನೆ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವನ್ನೂ ಕೂಡ ಜಾರಿ ಮಾಡ್ತೀವಿ. ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನು ನಮಗೇನು 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದೀವಿ. 5 ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸುತ್ತೇವೆ. ಇನ್ನು ಚುನಾವಣೆಯಲ್ಲಿ ಸಿದ್ದು ಡಿಕೆ 20 ಸ್ಥಾನ ಗೆಲ್ಲೋ ಪಣ ತೊಟ್ಟಿದ್ದಾರೆ. ನಾವು ನಮ್ಮ ಸಂಪ್ರದಾಯಂತೆ ದೇವಮೂಲೆಯ ಈ ಮುಳುಬಾಗಿಲಿನಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಹಿಂದೆ ಎಲ್ಲ ನಾವು ಬಹಳ ಯಶಸ್ಸನ್ನ ಪಡೆದಿದ್ದೇವೆ. ನಮ್ಮ ಗ್ಯಾರಂಟಿ, ನಮ್ಮ ವಿಜಯ ನಿಶ್ಚಿತ, ಗ್ಯಾರಂಟಿ ಖಚಿತ. ಎಷ್ಟು ಸ್ಥಾನಗಳು ಬರ್ಬೋದು ಸರ್ ರಾಜ್ಯದಲ್ಲಿ? 20ಕ್ಕೂ ಹೆಚ್ಚು ಸೀಟು ಬರ್ತದೆ. ಕೋಲಾರದಲ್ಲಿ ಬಣಬೆಂಕಿ, ಮುನಿಯಪ್ಪ ರೂಪಕಲಾ ಗೈರು. ಕೋಲಾರದಲ್ಲಿ ಬಂಡಾಯ ಮಾತ್ರ ಶಮನವಾಗಿಲ್ಲ. ಖುದ್ದು ಸಿಎಂ ಡಿಸಿಎಂ ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ರು, ಮುನಿಯಪ್ಪ ರ್ಯಾಲಿಯಿಂದ ದೂರ ಉಳಿದಿದ್ರು. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಲೋಕ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರಗೊಂಡಿರೋ ಮುನಿಯಪ್ಪ ಮತ್ತು ಪುತ್ರಿ ರೂಪಕಲಾ ಇಂದಿನ ರ್ಯಾಲಿಗೆ ಗೈರಾಗಿದ್ದು ಎದ್ದು ಕಾಣ್ತಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಅವರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿರಬೇಕು, ಹೀಗಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಮುನಿಯಪ್ಪನವರು ಅಲ್ಲಿರಬೇಕು, ಅವರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಅಲ್ಲಿರಬೇಕು. ಅದೇನೇ ಇರಲಿ, ಮುನಿಸು ಶಮನವಾಗದೆ ಕೋಲಾರ ಕಾಂಗ್ರೆಸ್ ಪಾಲಿಗೆ ಒಲಿಯೋದು ಅಷ್ಟು ಸುಲಭವಲ್ಲ. ಕಳೆದ ಬಾರಿಯೂ ಬಣ ಬಡಿದಾಟದಿಂದಲೇ ಕೋಲಾರ ಬಿಜೆಪಿ ಪಾಲಾಗಿತ್ತು. ಹೀಗಾಗಿ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆ ಕೊಟ್ಟ ಹುಮ್ಮಸ್ಸಿನಲ್ಲೇ ಬಣ ರಾಜಕೀಯಕ್ಕೂ ತಿಲಾಂಜಲಿ ಹಾಡಬೇಕಿದೆ. ಇದಕ್ಕೆ ಸಿಎಂ ಡಿಸಿಎಂ ಯಾವ ತಂತ್ರ ರೂಪಿಸ್ತಾರೋ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್ ಟಿವಿ9.